ಉಚಿತ ತಪಾಸಣೆಯನ್ನು ಮಾಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ರೈತರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಯಾವ್ದೋ ಒಂದು ತೋಟದಲ್ಲಿ ಕೆಲಸ ಇರುತ್ತೆ, ಹಾಗೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನಾವು ಆರೋಗ್ಯ ಮುಖ್ಯ. ಇವಾಗ ದುಡ್ಡೆಲ್ಲ ಮುಖ್ಯ, ಜಮೀನೆಲ್ಲ ಮುಖ್ಯ, ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನಾವು ಆರೋಗ್ಯ ಮುಖ್ಯ. ಇವಾಗ ದುಡ್ಡೆಲ್ಲ ಮುಖ್ಯ, ಜಮೀನೆಲ್ಲ ಮುಖ್ಯ, ನಮ್ಗೆ ಆರೋಗ್ಯ. ಸುಮಾರು ಇಷ್ಟು ಮಾತ್ರ ತಪಾಸಣೆ ಮಾಡ್ಬೇಕಂದ್ರೆ ಸುಮಾರು 4,000 5,000 ರೂಪಾಯಿ ಆಗುತ್ತೆ. ಅದೇ ನಮ್ಮ ಚೆಕ್ ಮಾಡಿ ನಮಗೆ ಮೆಡಿಸಿನ್ ಫ್ರೀ ಆಗಿ ನನ್ನ ಕಡೆಯಿಂದ ಸಹಾಯ ಮಾಡ್ತಾ ಇದ್ದೀನಿ. 2 ಸಲ ರೋಟರಿ ಅಧ್ಯಕ್ಷನಾಗಿದ್ದೀನಿ. ಅಲ್ಲಿಂದ ಡೆಸ್ಕ್ ಆಗ್ಲಿ, ಟಿವಿ ಆಗ್ಲಿ, ವಾಟರ್ ಫಿಲ್ಟರ್ ಆಗ್ಲಿ ಯಾವುದೇ ಇನ್ನು ಮುಂದಿನ ತಿಂಗಳಲ್ಲೇ ನಮ್ಮ ಅವರು ಹೇಳಿದ್ರು, ಸರ್ ನಮ್ಮ ಶಾಲೆಗೆ ಏನು ಅಂತ. ನಿಜವಾಗ್ಲೂ ನನ್ನಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ. ನಮ್ಮ ಜನಾಪುರ ಗ್ರಾಮದ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ನೀವು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣಕ್ಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಯುತ ಮತ್ತೇಗೌಡರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶ್ರೀಯುತ ನಮ್ಮದೇ ಊರಿನ ಯುವಕರಾದಂತಹ ಹಾಗೂ ಉದ್ಯಮಗಳಾದಂತಹ ಶ್ರೀಯುತ ಸಿಎಂ ಜಯತೀರ್ಥರ್ ಅವರ ನೇತೃತ್ವದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಇದರ ಜೊತೆಗೆ ಈ ಕಾರ್ಯಕ್ರಮವನ್ನ ಎಲ್ಲಾ ಸಾರ್ವಜನಿಕರು, ನಮ್ಮ ಇಡೀ ಅಂಗನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂತಹ ಹಾಗೂ ಇನ್ನ ಉಳಿದಂತಹ ಇತರೆ ಎಲ್ಲಾ ಗ್ರಾಮದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ತಪಾಸಣಾ ಶಿಬಿರವನ್ನ ನಾವು ಸದುಪಯೋಗ ಪಡಿಸಬೇಕಾಗಿ ಮತ್ತೊಮ್ಮೆ ನಾವು ಏನೇ ದಿನ ಅಂಗನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರುವಂತಹ ಚೆನ್ನಾಪುರ ಗ್ರಾಮದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಆಯೋಜಿಸಲಾಗಿದೆ. ಇದಕ್ಕೆ ನಮ್ಮ RL ಜಾಲಪ್ಪ ಆಸ್ಪತ್ರೆಯಿಂದ, ಸಂಶೋಧನಾ ಕೇಂದ್ರ ಕೋಲಾರ ಮತ್ತು ಗ್ರಾಮ ಪಂಚಾಯತ್ ಟ್ರಸ್ಟ್ ಮತ್ತು ಅಕ್ಷಯ ಗ್ರಾಮಾಭಿವೃದ್ಧಿ ಸಂಸ್ಥೆ, ಜಯತೀರ್ಥ CM ಅವರ ನೇತೃತ್ವದಲ್ಲಿ ಚೆನ್ನಾಪುರ ಗ್ರಾಮದಲ್ಲ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಒಂದು ಆರೋಗ್ಯ ಶಿಬಿರಕ್ಕೆ ಗಣ್ಯರಾಗಿ ಆಗಮಿಸಿರುವಂತಹ EO ಬಾಬು NV ಸರ್ ಅವರೇ, ಮತ್ತು ಅದೇ ರೀತಿ ಜಯತೀರ್ಥ CM ಯುವ ಉದ್ಯಮಿ ಮತ್ತು ಸಮಾಜ ಸೇವಕರಾದ ಜಯತೀರ್ಥ ಅವರೇ, ಅದೇ ರೀತಿ ನಮ್ಮ GR ಟಮಾಟೋ ಮಂಡಿ ಮಾಲೀಕರು ರಾಮಚಂದ್ರ ಅವರೇ, ಮತ್ತು SM2 ಮಂಜುನಾಥ್ ಶೆಟ್ಟಿ ಅವರೇ, ಮತ್ತು MNS ನಾರಾಯಣಪ್ಪ ಅವರೇ, ಮತ್ತು ಅದೇ ರೀತಿ JPS ನಮ್ಮ ಜಯಚಂದ್ರ ಅವರೇ, ಮತ್ತು ಅದೇ ರೀತಿ ಇಲ್ಲಿ ಕೋದಂಡ ಮಾಜಿ ಸದಸ್ಯರು, ಮತ್ತು ಮಂಜುನಾಥ್ ರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರು, ಮತ್ತು ಕೃಷ್ಣಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಬತ್ತೇಗೌಡ SDMC ಅಧ್ಯಕ್ಷರು, ಮತ್ತು ಕವಿತಾ GS ಮುಖ್ಯ ಶಿಕ್ಷಕರು, ಮತ್ತು ಮುನಿರತ್ನಪ್ಪ PLD ಬ್ಯಾಂಕ್ ಮಾಜಿ ಅಧ್ಯಕ್ಷರು, ಮತ್ತು ಶಿವಕುಮಾರ್ ಅಧ್ಯಕ್ಷರು, ಗ್ರಾಮಾಭಿವೃದ್ಧಿ ಅಧ್ಯಕ್ಷರು. ಅದೇ ರೀತಿ ಎಲ್ಲ ನನ್ನ ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಅಕ್ಕ ತಂಗಿಯರು
ಮತ್ತು ನನ್ನ ಮುದ್ದಿನ ಮಕ್ಕಳಿಗೂ ಎಲ್ರಿಗೂ ನಮಸ್ಕರಿಸ್ತಾ, ಈ ದಿನ ಚೆನ್ನಾಪುರ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ರೈತರಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಯಾವುದೋ ಒಂದು ತೋಟದಲ್ಲಿ ಕೆಲಸ ಇರುತ್ತೆ, ಆದ್ರೂ ಹೆಚ್ಚಿನ ರೀತಿಯಲ್ಲಿ ಬಂದು ಇವತ್ತು ಆರೋಗ್ಯ ತಪಾಸಣೆ ಮಾಡ್ಕೊಂತ ಇದಾರೆ ಅಂದ್ರೆ ನಿಜವಾಗ್ಲೂ ಒಳ್ಳೇದಾಗ್ಬೇಕು, ದೇವರ ಆಶೀರ್ವಾದದಿಂದ ಎಲ್ಲ ಆರೋಗ್ಯ ಇರಬೇಕು. ಅದಕ್ಕೆ ನಮ್ಮ ಜಯತೀರ್ಥ ಅವರು ಕೂಡ ಇದಕ್ಕೆ ಒಂದು ನಮ್ಮ ಊರಿನ ರೈತ ಬಾಂಧವರಿಗೂ ಮತ್ತು ಸಾರ್ವಜನಿಕರಿಗೂ ಎಲ್ಲ ಮಕ್ಕಳಿಗೂ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ಇಲ್ಲಿ ಮಾಡ್ಬೇಕು ಅಂತ ಕೇಳಿದಾಗ ಆರ್.ಎಲ್. ಜಾಲಪ್ಪ ಆಸ್ಪತ್ರೆ ಸಿಬ್ಬಂದಿಯಿಂದ ಹೊತ್ತು ಮತ್ತು ಅವರ ಒಂದು ವೈದ್ಯಾಧಿಕಾರಿಗಳು ಮತ್ತು ಅವ್ರ ಸಿಬ್ಬಂದಿಗಳು ಎಲ್ಲರೂ ಕೂಡ ಸಹ ನಮಸ್ಕರಿಸ್ತಾ, ಈ ದಿನ ನೀವು ಹೆಚ್ಚಿನ ರೀತಿಯಲ್ಲಿ ಬಂದು ಇವತ್ತು ತಪಾಸಣೆ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಮಗೆ ಒಂದು ಚೆಕ್ ಮಾಡ್ಕೊಳ್ಳಲ್ಲ, ಏನೋ ತಲೆ ನೋವ್ತಾ ಇದೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು, ಹೊಟ್ಟೆ ನೋವ್ತಾ ಇದೆ ಒಂದು ಟ್ಯಾಬ್ಲೆಟ್ ತಗೊಳ್ಳೋದು, ತಲೆ ನೋವ್ತಾ ಇದ್ರೆ ಏನಕ್ಕೆ ನೋವ್ತಾ ಇದೆ ಅಂತ ಇವಾಗ ಡಾಕ್ಟರ್ ತಿಳಿಸ್ತಾರೆ ನಮ್ಗೆ. ಒಂದು BP ಇರ್ಬೋದು, ಒಂದು ಶುಗರ್ ಇರ್ಬೋದು, ಹೊಟ್ಟೆ ನೋವಿದ್ರೆ ಹೃದಯ ತಪಾಸಣೆ ಆಗ್ಲಿ, ಕಣ್ಣಿನ ತಪಾಸಣೆ ಆಗ್ಲಿ, ಯಾವುದೇ ಆಗ್ಲಿ ನಮ್ಮ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರೆ ಅವ್ರು ಈ ತರ ನಿಮ್ ಪ್ರಾಬ್ಲಮ್ ಇದೆ ಅಂತ ಟ್ಯಾಬ್ಲೆಟ್ ಕೊಡ್ತಾರೆ. ಏನ್ ಪ್ರಾಬ್ಲಮ್ ಇರಲ್ಲ, ನಮ್ಗೆ ಏನು ಗೊತ್ತಾಗ್ದಿರ ಅವನೇ 100, 120, 30, 40 ಇರೋ ನಾವು ತೋರಿಸ್ಕೊಳ್ಳಲ್ಲ. 180, 200, 250 ಕೊಟ್ಟೋಗಿರುತ್ತೆ BP, ಶುಗರ್. ಆವಾಗ ಹೋಗ್ತೀವಿ, ಆವಾಗ ಎಷ್ಟೋ ಇದಾಗತ್ತೆ, ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ಎಲ್ಲಾ ಒಂದು ಪಾರ್ಟ್ ನಮ್ಮ ದೇಹದಲ್ಲಿ ಎಲ್ಲ ಪಾರ್ಟಿಗಳು ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಮೊದಲನೇ ಫಸ್ಟ್ ಅದ್ರಲ್ಲಿ ತೋರಿಸ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಟ್ಯಾಬ್ಲೆಟ್ ಕೊಡ್ತಾರೆ. ನಾವೇನ್ ಮಾಡಿದ್ರೆ ಇಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ಒಂದು ಟ್ಯಾಬ್ಲೆಟ್ ತಗೊಂತೀವಿ, ಅವಾಗ ಸದ್ಯಕ್ಕೆ ಚೆನ್ನಾಗಿದೆ ಅನ್ಕೊಂತೀವಿ. ಅದನ್ನ ನೋಡ್ಕೋಬಹುದು. ಈ ಇರೋದ್ರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಡಾಕ್ಟರ್ ಹತ್ರ ಹೋಗಿ ತಿಳಿಸ್ಕೊಂಡ್ರೆ ನಮ್ಗೆ ಆರೋಗ್ಯ ಇರ್ಬೇಕು. ಯಾಕಂದ್ರೆ ನಾವು ಚೆನ್ನಾಗಿದೆ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ನಾವು ಆರೋಗ್ಯ ಮುಖ್ಯ. ಇವಾಗ ದುಡ್ಡೆಲ್ಲ ಮುಖ್ಯ, ಜಮೀನೆಲ್ಲ ಮುಖ್ಯ, ನಮ್ಗೆ ಆರೋಗ್ಯ ಮುಖ್ಯ. ಆರೋಗ್ಯ ಎಷ್ಟು ಕೋಟಿ ಇದ್ರೆ ನನ್ನ ಆರೋಗ್ಯ ಎಲ್ಲ ಏನ್ ಮಾಡಕ್ಕಾಗುತ್ತೆ? ಏನೂ ಆಗಲ್ಲ. ಅದಕ್ಕೋಸ್ಕರ ನಾವು ಆರೋಗ್ಯ ಚೆನ್ನಾಗಿದ್ರೆ, ಆರೋಗ್ಯ ಇದ್ರೆ ಅದು ಕೋಟಿ ಗಟ್ಟಲೆ ಇದ್ದಂಗೆ. ಅದಕ್ಕೋಸ್ಕರ ನೀವೆಲ್ಲರೂ ಇವಾಗ ಬಂದು ಈ ಒಂದು ಹೃದಯ ತಪಾಸಣೆ ಆಗ್ಲಿ, ಒಂದು ಕಣ್ಣಿನ ತಪಾಸಣೆ ಆಗ್ಲಿ, ಶುಗರ್ ಆಗ್ಲಿ, BP ಆಗ್ಲಿ, ಯಾವ್ದು ಒಂದು ಮಾಡ್ತಾರೋ ಅದು ಮಾಡ್ಲಿ, ಎಲ್ಲಾನು ಮಾಡಿಸ್ಕೊಡ್ರಿ. ಸುಮಾರು ಇಷ್ಟು ಮಾತ್ರ ಒಂದು ತಪಾಸಣೆ ಮಾಡ್ಬೇಕಂದ್ರೆ ಸುಮಾರು 4,000ರಿಂದ 5,000 ರೂಪಾಯಿ ಆಗುತ್ತೆ. ಅದೇ ನಮ್ಮೂರಿಗೊಂದು, ನಮ್ಮೂರಲ್ಲಿ ಚೆಕ್ ಮಾಡಿ ನಮ್ಗೆ ಮೆಡಿಸಿನ್ ಫ್ರೀ ಆಗಿ ಕೊಟ್ಟು ಇದು ಮಾಡುವಾಗ ನಾವೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಮಾಡ್ಕೋಬೇಕು. ನಮ್ಮ ಮನೆಗೆ ಬಂದು ನಮ್ಮ ಪಕ್ಕದವರೆಲ್ಲ ಎಲ್ಲರಿಗೂ ಹೇಳಿ ಕರ್ಕೊಂಡ್ಬಂದು ಇಂಥ ಒಂದು ಎಲ್ಕೆ ಅಂತ ನಾವು ಇಷ್ಟು ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ನಿಜವಾಗ್ಲೂ ನಾನು ಈ ಪಂಚಾಯತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮಾಡ್ಸೋಣ ಅನ್ಕೊಂತ ಇದ್ವಿ. ಇಷ್ಟು ನಮ್ಮ ಅಂಗನಲ್ಲಿ ಪಂಚಾಯತಿ ಎಲ್ಲ ಹಳ್ಳಿಗಳನ್ನೂ ಮಾಡ್ಸೋಣ ಅಂತ ಅನ್ಸ್ಕೊಂತ ಇದ್ವಿ. ಯಾಕಂದ್ರೆ ಈ ತರ ಇದೆ. ಎಲ್ಲ ಹಾಸ್ಪಿಟಲ್ ಇಂದ ಕರೆಸಿ ನಮ್ಮ ವೈದ್ಯ ಅಧಿಕಾರಿಗಳ ಸಿಬ್ಬಂದಿಗಳು ಮತ್ತು ಡಾಕ್ಟರ್ಸ್ ಎಲ್ಲರೂ ಬಂದಿದ್ದಾರೆ. ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ರಿ, ಅವ್ರನ್ನ ನೀಟಾಗಿ ನೋಡಿ ಚೆಕ್ ಮಾಡಿ ನಮ್ಗೆ ಏನೋ ಪ್ರಾಬ್ಲಮ್ ತಿಳಿಸ್ಕೊಡ್ತಾರೆ. ಹೆಚ್ಚಿನ ಒಂದು ಇದಿದ್ರೆ ಇಂಥ ಹಾಸ್ಪಿಟಲ್ಗೆ ಹೋಗಿ ಅಂತ ಕೂಡ ತಿಳಿಸ್ತಾರೆ. ಇದಕ್ಕೆ ನೀವೆಲ್ಲರೂ ಸ್ಪಂದಿಸಿ ಒಳ್ಳೆ ಒಂದು ರೈತರಿರುವಂತ ಒಂದು ಜಾಗದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಮಾಡಿದೆ. ಒಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸುಮಾರು 50 ಹುಡುಗರಿದ್ದಾರಂತೆ. ಅದು ಅವರ ಶಿಸ್ತು ನೋಡಿದ್ರೆ ನನ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಅಷ್ಟೋ ಒಂದು ಶಿಸ್ತಾಗಿದ್ದಾರೆ. ಈ ತರ ಒಂದು ನಮ್ಮೂರಲ್ಲಿ ಒಂದು 50 ಹುಡುಗರಿದ್ದಾರೆ ಅಂದ್ರೆ ಖಾಸಗಿ ಶಾಲೆ ಕಡಿಮೆ ಇಲ್ಲ ಅಂತ ತೋರಿಸಿದ್ದಾರೆ. ಇವತ್ತು ನೋಡಿದ್ರೆ ಅವ್ರು ನೋಡ್ತಾರೆ ಖಾಸಗಿ ಶಾಲೆ ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಈ ಪಂಚಾಯತಿಯಲ್ಲಿ ಹೈಯೆಸ್ಟ್ ಅಂತಂದ್ರೆ ಚೆನ್ನಾಪುರದಲ್ಲೇ ಇದ್ದಾರೆ ಅಂತ. ಎಲ್ಲ ತಂದೆದ್ರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ನಾವೆಲ್ಲ ಸರ್ಕಾರಿ ಶಾಲೆಗಳು ಓದಿರೋದು, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಆದ್ರೆ ನನ್ನಿಂದ ಆದಷ್ಟು ನಾವು ಸರ್ಕಾರಿ ಶಾಲೆಗೆ ಅಂತ ನನ್ನ ಕಡೆಯಿಂದ ಸಹಾಯ ಮಾಡ್ತಾ ಇದ್ದೀನಿ. 2 ಸಲ ರೋಟರಿ ಅಧ್ಯಕ್ಷನಾಗಿದ್ದೀನಿ. ಅಲ್ಲಿಂದ ಬರೋ ಡೆಸ್ಕ್ ಆಗ್ಲಿ, ಟಿವಿ ಆಗ್ಲಿ, ವಾಟರ್ ಫಿಲ್ಟರ್ ಆಗ್ಲಿ, ಯಾವುದೇ ಒಂದು ಬಂದ್ರು ನಾನು ಸರ್ಕಾರಿ ಶಾಲೆ ಕೊಟ್ಟಿದ್ದೀನಿ. ಇನ್ನು ಮುಂದಿನ ತಿಂಗಳಲ್ಲಿ ನಮ್ಮ ಜಯತೀರ್ಥ ಅವರು ಹೇಳಿದ್ರು, ಸರ್ ನಮ್ಮ ಶಾಲೆಗೆ ಏನು ಅಂತ. ನಿಜವಾಗ್ಲೂ ನನ್ನಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿ, ನಿಮ್ ಜೊತೆಲಿ ಇರ್ತೀನಿ. ಇಂಥ ಒಂದು ಇದು ಮಾಡಿದಾಗ ನೀವೆಲ್ಲರೂ ನೀವು ನಾವೆಂತಲ್ಲ, ನೀವೆಲ್ಲ ಊರಿನ ನಾಯಕರು, ಮುಖಂಡರು ಎಲ್ಲರೂ ಒಂದು ಜೊತೆಯಾಗಿ ನಾವು ಒಂದು ಮಾಡಿದ್ರೆ ಇದು ಖಾಸಗಿ ಶಾಲೆ ಕಡಿಮೆ ಇಲ್ಲ ಅಂತಾರೆ. ನಮ್ಮ ಸರ್ಕಾರಿ ಶಾಲೆನ ಮುಂದೆ ಹೊರಿಸಬಹುದು. ಸುಮಾರು ಮುಂದಿನ ದಿನಗಳಲ್ಲಿ 100 ಹುಡುಗರನ್ನ ಇಟ್ಕೊಂಡು ನಾವು ಎಜುಕೇಶನ್ ಮಾಡಬಹುದು. ಯಾವಾಗ ಇಂಥ ಸಹಾಯ ಮಾಡಿ ಒಂದು ಸಮಾಜ ಸೇವೆ ಮಾಡ್ತಾ ಇರ್ತಾರೋ ಇವತ್ತು ನಿಜವಾಗ ಗೊತ್ತಾಗದೆ ಇಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ನಮ್ಮ ಸಾರ್ವಜನಿಕರು ರೈತರು ಒಂದು ತಪಾಸಣೆ ಮಾಡ್ಕೊಂತ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಇಂದ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಲೇ ಹೇಳ್ತೀನಿ. ಇದರಲ್ಲಿ ಅಂದ್ರೆ ನಾನು ಸುಮಾರು ಎಲ್ಲ ಹಳ್ಳಿಗಳಲ್ಲಿ ನಮ್ಮ ಗಡಿ ಭಾಗದಲ್ಲಿ ಇದ್ದೀವಿ. ಆರೋಗ್ಯ ನಮ್ಗೆ ಮುಖ್ಯ ಅಂತೇಳಿ ಎಲ್ಲ ಮುಳಬಾಲ್ ತಾಲೂಕಿನ ಹಳ್ಳಿಯಲ್ಲಿ ಒಂದು ಆರೋಗ್ಯ ಉಚಿತ ತಪಾಸಣೆ ಮಾಡ್ಬೇಕು ಅಂತೇಳಿ ನಾವು
ನಡೆದಿದ್ದೀವಿ, ಹೋಗ್ತಾ ಇದೀವಿ. ಅದಕ್ಕೆ ಒಳ್ಳೆಯ ಒಂದು ಮೆಸೇಜ್ ಬರ್ತದೆ. ಇದಕ್ಕೂ ನಮ್ಮ RL ಜಾಲಪ್ಪ ಹಾಸ್ಪಿಟಲ್ ಅವರು ಇದೊಂದು ಎಲ್ಲೇ ಹೆಲ್ತ್ ಕ್ಯಾಂಪ್ ಮಾಡ್ಬೇಕಂದ್ರೆ ಅವ್ರು ಯಾವುದೇ ಒಂದು ಇದಿಲ್ದ ನಾವು ಬರ್ತೀವಿ, ಮಾಡ್ತೀವಿ. ರೈತರು, ಸಾರ್ವಜನಿಕರು, ಬಡವರು ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಅವರು ಕೈ ಜೋಡಿಸಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಮುಳಬಾಗಿಲು ತಾಲೂಕಿನ ಒಂದು RL ಜಾಲಪ್ಪ ಆಸ್ಪತ್ರೆಗೆ ನಾವೆಲ್ಲರೂ ಸೇರಿ ಅಭಿನಂದನೆಗಳು ಹೇಳ್ಬೇಕಾಗುತ್ತೆ. ಇವತ್ತು ನೋಡಿ ಅವ್ರ ಸಿಬ್ಬಂದಿ ಸುಮಾರು 15 ಡಾಕ್ಟರ್ಸ್ ಬಂದಿದ್ದಾರೆ. ಯಾಕಂದ್ರೆ ಒಳ್ಳೆ ಒಂದು ಮೆಸೇಜ್ ಹೋಗ್ತಾ ಇದೆ ತಾಲೂಕಲ್ಲಿ, ಒಳ್ಳೆ ಒಂದು ಮಾಡ್ತಾ ಇದ್ದಾರೆ ಶಿಬಿರವನ್ನು. ಇದಕ್ಕೆ ಎಲ್ಲರೂ ಜೈಗೂಡಿಸಿ ನೀವೆಲ್ಲರೂ ಬಂದು ಒಂದು ತಪಾಸಣೆಯನ್ನು ಎಲ್ಲರೂ ತಪ್ಪದೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. ನಾವು ಆರೋಗ್ಯ ಇರ್ತೀವಿ, ನಾವೆಲ್ಲ ಎಲ್ಲರೂ ಆರೋಗ್ಯ ಇದ್ರೆ ನಮ್ಗೆ ಅದೇ ಭಾಗ್ಯ ಅಂತೇಳಿ ಇವತ್ತು ನಮ್ಮನ್ನು ಕರೆಸಿ ಒಂದು 4 ಮಾತು ಮಾತಾಡಕ್ಕೆ ಅವಕಾಶ ಇತ್ತು. ಎಲ್ಲ ನಮ್ಮ ಗಣ್ಯರ ಮುಂದೆ, ನಮ್ಮ ಸಾರ್ವಜನಿಕ ರೈತರ ಮುಂದೆ ಇವತ್ತೊಂದು ಒಳ್ಳೇದಾಯ್ತು. ಎಲ್ಲರೂ ಚೆಕ್ ಮಾಡಿಸ್ಕೊಂಡು ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಅದಕ್ಕೆ ನೀವು ಕೈ ಜೋಡಿಸಿ ಎಲ್ಲಾ ಗ್ರಾಮಸ್ಥರು ಎಲ್ರಿಗೂ ನೀವು ಫೋನ್ ಮಾಡಿ ಕರೆಸಿ ಒಂದು ಮಧ್ಯಾಹ್ನ 3 ಗಂಟೆವರೆಗಿರುತ್ತೆ. ಈ ಒಂದು ತಪಾಸಣೆ ಮಾಡಿದಾಗ ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ, ಆರೋಗ್ಯ ಇರ್ತೀವಿ ಅಂತೇಳಿ ಇದಕ್ಕೆ ನಮ್ಮ ಶಶಿ ಅವರು ಕೂಡ ಸಹ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಹೆಲ್ತ್ ಕ್ಯಾಂಪ್ ಅನ್ನು ಮಾಡಬಹುದು. ಅದನ್ನು ಮತ್ತು ಭಾರತ ನಮ್ಮ ಕೃಷ್ಣಮೂರ್ತಿ ಅಧ್ಯಕ್ಷ ಅವರು ಕೂಡ ಸಹ ಬಂದು ಇವತ್ತು ಬರ್ಬೇಕಾಗಿತ್ತು, ಬರ್ಲಿಲ್ಲ. ಎಲ್ಲ ನನ್ನ ಜೊತೆಲೆ ಕೈ ಜೋಡಿಸಿ ಒಳ್ಳೆ ಒಳ್ಳೆ ಕ್ಯಾಂಪ್ಗಳನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಒಂದು ಎಕೋದೆಲ್ಲ ಎಲ್ಲ ಮಾಡ್ಸಕ್ ಕೂಡ ಒಂದು ಪ್ರೋಗ್ರಾಮ್ ಇದು ಮಾಡ್ಸೋಣ. ಇಲ್ಲಿನ ಕಣ್ಣಿನ ಒಂದು ತಪಾಸಣೆ ಕೂಡ ಮಾಡ್ತಾರೆ. ಅದಕ್ಕೆ ಅದು ಪೆಕ್ಸ್ ಗ್ಲಾಸ್ ಇರುತ್ತೆ, ಅದು ಕೂಡ ಉಚಿತ ಕೊಡುವಂತ ಒಂದು ಇದು ಮಾಡ್ತೀವಿ. ಎಲ್ಲರೂ ಚೆಕ್ ಮಾಡಿಸ್ಕೊಬೇಕಂತ ಹೇಳಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.